ಕುಮಟಾ ತಾಲೂಕಿನ ಯಲವಳ್ಳಿಯ ರೈತನೋರ್ವರ ತೋಟದಲ್ಲಿ ಆತಂಕ ಸೃಷ್ಟಿಸಿದ್ದ ಬೃಹತ್ ಕಾಳಿಂಗ ಸರ್ಪವನ್ನು ಸುರಕ್ಷಿತವಾಗಿ ರಕ್ಷಣೆ ಮಾಡಿ ಕಾಡಿಗೆ ಬಿಡುವ ಮೂಲಕ ಉರಗತಜ್ಞ ಪವನ್ ನಾಯ್ಕ್ ಅವರು 100 ಕಾಳಿಂಗ ಸರ್ಪವನ್ನು ರಕ್ಷಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಕುಮಟಾ ತಾಲೂಕಿನ ಯಾವುದೇ ಜನವಸತಿ ಪ್ರದೇಶಗಳಲ್ಲಿ ಮನೆಗಳಲ್ಲಿ ಹಾವುಗಳು ಬಂದು ಭಯ ಹುಟ್ಟಿಸಿದರೆ ಆ ಸ್ಥಳಗಳಿಗೆ ತೆರಳುವ ಉರಗ ತಜ್ಞ ಪವನ್ ನಾಯ್ಕರು ಹಾವನ್ನು ಸಲೀಸಾಗಿ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಡುತ್ತಾರೆ. ಹಾವುಗಳ ಜೀವ ರಕ್ಷಣೆಯ ಜೊತೆಗೆ ಜನರ ಆತಂಕವನ್ನು ಕೂಡ ದೂರ ಮಾಡುತ್ತಾರೆ. ಅಂತೆಯೇ ಕುಮಟಾ ತಾಲೂಕಿನ ಯಲವಳ್ಳಿಯ ಲಕ್ಷ್ಮೀನಾರಾಯಣ ಹೆಗಡೆಯವರ ಮನೆಯ ತೋಟದಲ್ಲಿ ಕೆಲ ದಿನಗಳ ಹಿಂದೆ 2 ಕಾಳಿಂಗಗಳು ಸಣ್ಣಸಾಡುತ್ತಿತ್ತು. ನಂತರ ದೊಡ್ಡ ಸಣ್ಣ ಕಾಳಿಂಗ ಸರ್ಪವನ್ನು ನುಂಗಿದೆ. ಸುಮಾರು 15 ಅಡಿ ಉದ್ದದ ಬೃಹತ್ ಕಾಳಿಂಗ ಸರ್ಪ 5-6 ದಿನಗಳು ತೋಟ ಬಿಟ್ಟು ತೆರಳಿಲ್ಲ. ಇದರಿಂದ ತೋಟದಲ್ಲಿ ಕೆಲಸ ಮಾಡುವವರಲ್ಲೂ ಭಯ ಹುಟ್ಟಿಸಿದ ಕಾರಣಕ್ಕೆ ಕೆಲಸಗಾರರು ತೋಟದ ಕೆಲಸಕ್ಕೆ ಬರುವುದನ್ನೇ ನಿಲ್ಲಿಸಿದ್ರು. ತೋಟದ ಮಾಲೀಕರು ಈ ಬಗ್ಗೆ ಉರಗತಜ್ಞ ಪವನ್ ನಾಯ್ಕರ ಗಮನಕ್ಕೆ ತರುತ್ತಿದ್ದಂತೆಯೇ ಸ್ಥಳಕ್ಕೆ ತೆರಳಿ ಬೃಹತ್ ಕಾಳಿಂಗ ಸರ್ಪವನ್ನ ಸೆರೆ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಈ ಮೂಲಕ ಪವನ್ ಅವರು 100 ಕಾಳಿಂಗ ಸರ್ಪವನ್ನ ರಕ್ಷಿಸಿದ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಪವನ್ ನಾಯ್ಕರು, ಕಾಳಿಂಗವು 15 ಅಡಿ ಉದ್ದವಿದ್ದು 11.340 ಕೆಜಿ ತೂಕವಿದೆ. ಇಷ್ಟು ಭಾರವಾದ ಕಾಳಿಂಗ ಸರ್ಪ ಇದುವರೆಗೂ ಜಿಲ್ಲೆಯಲ್ಲಿ ಬೇರೆಲ್ಲಿಯೂ ದಾಖಲಾದ ಸಂಗತಿಯೂ ಇಲ್ಲ. ಕಳೆದ ವರ್ಷ ಆಗುಂಬೆಯಲ್ಲಿ 12.750 ಕೆಜಿ ಭಾರದ ಕಾಳಿಂಗ ಸಿಕ್ಕಿದ್ದು ಭಾರತದಲ್ಲಿ ಅತಿ ಭಾರವಾದ ಕಾಳಿಂಗವಾಗಿತ್ತು. ಹಾಗೂ ನನ್ನ 16 ವರ್ಷಗಳ ಉರಗ ಸಂರಕ್ಷಣಾ ಕ್ಷೇತ್ರದಲ್ಲಿ 100ನೇ ಕಾಳಿಂಗ ಸರ್ಪವನ್ನ ರಕ್ಷಣೆ ಮಾಡಿ ಶತಕ ಪೂರೈಸಿದ್ದೇನೆ ಎಂದು ಪವನ್ ನಾಯ್ಕ್ ಮಾಹಿತಿ ನೀಡಿದ್ದಾರೆ. ಇದಕ್ಕೆ ಅದು ಕಿಂಗ್ ಕೋಬ್ರಾ ಅಂತ. ಕಿಂಗ್ ಕೋಬ್ರಾ ಅಂತಂದ್ರೆ ಅದೇ ಹಾವುಗಳ ರಾಜ, ಕಿಂಗ್ ಅಲ್ಲ ಹೆಸರು ಬಂತು. ಅಂದ್ರೆ ಎಲ್ಲಾ ಹಾವುಗಳನ್ನ ಇದು ಡಾಮಿನೇಟ್ ಮಾಡ್ತದೆ. ಅಂದ್ರೆ ಈಗ ನಾಗರವಾಗಿರ್ಲಿ, ಕ್ಯಾರೆವಾಗಿರ್ಲಿ, ಇಲ್ಲ ಇದರದೇ ಏರಿಯಾದಲ್ಲಿ ಮತ್ತೊಂದು ಕಾಳಿಂಗ ಸರ್ಪ ಬಂದ್ರು ಆ ಕಾಳಿಂಗ ಸರ್ಪ ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.